ಫ್ರೆಂಡ್ಸ್, ಇವತ್ತು ತುಂಬ ಲೋ ಬಜೆಟಲ್ಲಿ ನಮ್ಮ ಹಳ್ಳಿಯಲ್ಲಿ ಕಟ್ಟಿದ ಒಂದು ಸುಂದರ ಮನೆಯನ್ನು ನಾನು ತೋರಿಸ್ತಾ ಇದ್ದೇನೆ. ಕೋಟಿ ಕಟ್ಟೋದಕ್ಕಿಂತ ಸಣ್ಣ ಮನೆ ನಮಗೆ ಇರೋದಕ್ಕೆ ತುಂಬಾ ಒಳ್ಳೆಯದು. ಯಾಕೆಂದರೆ ದೊಡ್ಡ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಅಂತ ಹೇಳ್ತಾರೆ. ಎಲ್ರಿಗೂ ಅಲ್ಲ, ಆದರೆ ಇದೊಂದು ಸಣ್ಣದಾಗಿ ಇಂಟೀರಿಯರ್ ಎಲ್ಲ ಸ್ವಲ್ಪ ಹೆಚ್ಚಾಗಿ ಮಾಡ್ಬೋದು ನಮಗೆ ಬೇಕಾದಷ್ಟು. ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ಕೋಟಿ ಮನೆಯದು ಎಲ್ಲ ಹಾಕ್ತಿರಲ್ಲ, ಅಷ್ಟು ಬಜೆಟ್ ನಮ್ಮಲ್ಲಿ ಇಲ್ಲ ಅಂತ. ಅದಕ್ಕೆ ನಾನು ಇವತ್ತು ಒಂದು ಸಣ್ಣ ಮನೆಯನ್ನು ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ನಡುಕೈಳೆ ನಾರಾಯಣ ರೈ ಅಂತ. ಕೊನೆಯಲ್ಲಿ ಇದನ್ನು ಕಟ್ಟಿದ ಇಂಜಿನಿಯರ್ ಅವರದ್ದು ಪರಿಚಯ ಕೂಡ ಕೊನೆಯಲ್ಲಿದೆ. ನೀವು ಬೇಕಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಂಟೀರಿಯರ್ ಎಲ್ಲ ಅದ್ಭುತವಾಗಿ ಮಾಡಿದರೆ ತುಂಬ ಚೆನ್ನಾಗಿರೋ ಮನೆ, ಪುಟ್ಟದಾದ ಮನೆ, ಗಂಡ ಹೆಂಡತಿ ಮಕ್ಕಳಿಗೆ ತುಂಬಾ ಒಳ್ಳೆಯದು. ದೊಡ್ಡ ಮನೆ ಕಟ್ಟಿ ಅಲ್ಲಿ ಇಬ್ಬರಿಬ್ಬರು ಇರೋದಕ್ಕಿಂತ ಈ ಥರ ಮನೆ ಸಾಧಾರಣ ಎಲ್ರಿಗೂ ಒಳ್ಳೆಯದಂತ ನನ್ನ ಅನುಭವ. ಹಾಗೆ ನೋಡಿದರೆ ಮನೆಗೆ ಅಷ್ಟೊಂದು ಖರ್ಚಾಗೋದಿಲ್ಲ, ಬರೀ ಅದರ ಒಳಗೆ ಇಂಟೀರಿಯರ್ಗೆ ಮಾತ್ರ ತುಂಬ ಖರ್ಚು. ಇಲ್ಲಿ ಇಂಟೀರಿಯರ್ ಅಷ್ಟೊಂದು ಮಾಡಲಿಲ್ಲ, ಮಾಡಿದರೆ ತುಂಬಾ ಚೆನ್ನಾಗಿರೋ ಒಂದು ಮನೆ ಅಂತ ಹೇಳ್ಬೋದು. ಮತ್ತು ಈ ಹಳ್ಳಿಯಲ್ಲೆಲ್ಲ ಏನಪ್ಪ ಅಂದರೆ ಬೆಳಕಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ಬೆಳಕಿನ ವ್ಯವಸ್ಥೆಗೆ ಅಲ್ಲಿ ಕೊನೆಯಲ್ಲಿ ಒಂದು ರೂಮ್ ಮಾಡಿದ್ದಾರೆ, ಅದಕ್ಕೆ ಮೇಲ್ಗಡೆ ಸನ್ ರೂಫ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ಬೆಳಕು ಯಾವಾಗ ಬೇಕಾದರೂ ಬರುತ್ತೆ. ನಮಗೆ ಬೆಳಗ್ಗೆ ಲೈಟ್ ಅಗತ್ಯ ಇಲ್ಲ, ಹಾಗೆ ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ ಬನ್ನಿ. ನೋಡಿ, ಮನೆ ಕಟ್ಟಿದ ಇಂಜಿನಿಯರ್ ಇವರೇ. ನಮ್ಮಲ್ಲೆಲ್ಲ ಮೇಸ್ತ್ರಿ ಅಂತ ಹೇಳ್ತಾರೆ.
ಇಲ್ಲಿ ಕಟ್ಟಿದ ವಸ್ತು ಅವು ಮಾತ್ರ ತುಳಿನಾರ ಆರಿ ಎಂಚ ಪುದಾರಿ ಆ ರಾಮಣ್ಣ ನಮ್ಮ ದೇರಾಜ ಚೂರು ತುಂಬ ಆ ಸೀರಾಡಿ ದೇವತ ಒಂದು ಉಂಟು ಐನ ಮಿಚ್ಚಿ ಅದೇ ಎಂಚ ಪುದರ ಸರಿಯಾದ ಕುದುರೆ ಎಲ್ಲಿ ಸಿಂಪಲ್